ಸೊ ಈಗ ದೊಡ್ಡ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ಕಾಣಿಸ್ತಾ ಇದೆಯಾ, ಗೋಪುರ ಕಾಣಿಸ್ತಿದೆ ಗೊತ್ತಿಲ್ಲ, ಅಲ್ಲಿದೆ. ಸ್ಟೇ ಮಾತ್ರ ಸಖತ್ತಾಗೈತೆ. ಈಗ ನಾನು ಟಿಫನ್ ಮಾಡ್ಕೊಬಂದೆ ಬ್ರೇಕ್ಫಾಸ್ಟು. ಸೋಯಾಬೀನ್ದು ಗ್ರೇವಿಯನ್ನು ಚಪಾತಿನೂ ಮಾಡಿದ್ರು ಗುರು, ಸಖತ್ತಾಗಿತ್ತು. ಹೊರಡೋದು ಬನ್ನಿ ಈಗ. ದೊಡ್ಡ ಬೆಟ್ಟ. ರಾತ್ರಿ ಎಲ್ಲ ಫುಲ್ಲು ಮಳೆ ಗುರು, ನಿಂತೇ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಮಳೆ ನಿಂತಿರೋದು. ಮೊಬೈಲ್ ಹೋಲ್ಡರ್ ಬೇರೆ ಇಲ್ಲ. ಇಲ್ಲೈತೆ ನೋಡಿ ಜುಗಾಡು. ಇದನ್ನು ಹಾಕೊಂಡು ಹೋಗ್ಬೇಕು. ಟ್ಯಾಂಕಿಗೊಂದು ಮೌಂಟ್ ಮಾಡಿದ್ದೀನಿ. ಒಳ್ಳೆ ಪಾರ್ಕಿಂಗ್ ಸ್ಪೇಸ್ ಇದೆ. ರಾತ್ರಿ ಅದನ್ನು ಕವರ್ ಮಾಡ್ತಾರೆ. ಒಂದು ಸಣ್ಣ ಗಾರ್ಡನ್ನು. ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಬನ್ನಿ ಈಗ ದೊಡ್ಡ ಬೆಟ್ಟಕ್ಕೆ ಹೋಗೋದ. ರಾತ್ರಿ ಎಲ್ಲ ಹೆವಿ ಮಳೆ ಗುರು. ಯಾವ ರೇಂಜಲ್ಲಿ ಮಳೆ ಹೊಡಿತಾಯಿತ್ತು ಅಂದರೆ, ನಿನ್ನೆ ಮಧ್ಯಾಹ್ನ ಮೇಲೆ 4 ಪ್ಲೇಸ್ನ ಮಾರ್ಕ್ ಮಾಡ್ಕೊಂಡಿದೆ. ಹೋಗಿ ಸುತ್ತಾಡ್ಕೊಂಬರೋಣ ಅಂತ. 9 ಗಂಟೆ ಒಳಗಡೆ ಸ್ಟೇಗೆ ಬರೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಯಾಕಂದ್ರೆ ಇವರೇ ಹೇಳಿದರು ಚೆಕ್ಕಿನ್ ಆಗುವಾಗ, ಸಾರ್ 9 ಗಂಟೆ ಮೇಲೆ ಆಚೆ ಹೋಗಬೇಡಿ, ಪ್ರಾಣಿಗಳ ಕಾಟ ಇದೆ ಅಂತ. ಇಲ್ಲಿ ನೋಡಿದ್ರೆ ಮಳೆ ಯಾವ ರೇಂಜಲ್ಲಿತ್ತು ಅಂದರೆ ಗುರು, ಯಪ್ಪ ಒಳಗಡೆ ಮಲ್ಕೊಳಕ್ಕಾಗ್ತಾಯಿಲ್ಲ. ಚಳಿ 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 ಚಳಿ. ಸಿಕ್ಕಾಬಟ್ಟೆ ಚಳಿ ಇತ್ತು ಮಾತ್ರ. ಇಲ್ಲಿ ಮುಂದೆ ಲೆಫ್ಟ್ ತೊಗೊಬೇಕು. ಕೋತಗಿರಿ ರೋಡು, ಊಟಿ ಟು ಕೋತಗಿರಿ ರೋಡಲ್ಲಿ ಸ್ಟ್ರೈಟ್ ಹೋದರೆ ಅಲ್ಲಿ ಒಂದು ಸರ್ಕಲಲ್ಲಿ ಡಿವಿಯೇಷನ್ ತೊಗೊಂಡು ದೊಡ್ಡ ಬೆಟ್ಟ. ಸೊ ಇವತ್ತು ದೊಡ್ಡ ಬೆಟ್ಟ, ಟೀ ಫ್ಯಾಕ್ಟ್ರಿ, ಇನ್ನೊಂದು ಸ್ವಲ್ಪ ಜಾಗ ಅಂದ್ಕೊಂಡಿದ್ದೀನಿ ಗುರು. ಲಾಸ್ಟ್ ಟೈಮ್ ನೆನ್ನೆನೂ ಬರ್ತಾ ಅದು ಇದು ನೋಡೋದ ಅಂದ್ಕೊಂಡೆ. ಫಸ್ಟು ಸ್ಟೇಗೆ ಹೋಗ್ಬಿಟ್ಟು ಆಮೇಲೆ ಮುಂದೆ ನೋಡೋದ ಅಂದ್ಕೊಂಡೆ. ಸ್ಟೇಗೆ ಬಂದಮೇಲೆ ಇದ್ದಿದ್ದು ಮಳೆಗೆ ಆಗ್ಬಿಟ್ಟೆ. ಅಲ್ಲಿ ನೋಡ್ರಿ ಮೇಲ್ಗಡೆ ಯಾವುದೋ ಸ್ಟೇ ಇದೆ, ಏನು ಸಕ್ಕದಾಕಂತಿದೆ. ಜಾಗ ಮಾತ್ರ ಬೊಂಬಾಟ ಆಗಿದೆ. ಚಳಿ ಯಪ್ಪ. ನನ್ನ ರೂಮಲ್ಲಿ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ. ಕಬೋರ್ಡ್ ಒಳಗಡೆ ಬ್ಯಾಗ್ ಒಳಗಡೆ ಬಟ್ಟೆ ಎಲ್ಲ ಇಟ್ಟಿದ್ರು. ಅಲ್ಲೂ ಬಟ್ಟೆ ಕೋಲ್ಡು. ಬಟ್ಟೆ ಹಾಕಲಾಗ್ತಾಯಿಲ್ಲ. ಸ್ನಾನ ಮಾಡಿದ್ಮೇಲೆ ಮೈ ಒರೆಸ್ಕೊಳ್ಳೋಕ್ಕೆ ಅಂತ ಬಟ್ಟೆ ತೆಗೆದ್ರೆ ಅದು ಎಲ್ಲ ಡ್ರೈ ಆಗಿದೆ. ಆದರೆ ಹೆವಿ ಇದು ಕೋಲ್ಡು. ನೀಲಗಿರಿ ಹಿಲ್ ಕಾಪ್ಸ್ ಇನ್ನೊಂದು ಆಯಿತು. ಏನು ಗುರು, ರಾತ್ರಿ ಎಲ್ಲ 10, 12, 13 ತನಕ ಇಲ್ಲೋಗುತ್ತೆ ಟೆಂಪ್ರೇಚರು. ಯಪ್ಪ ಮಧ್ಯರಾತ್ರಿ ಒಂದು ಸತಿ ಎದ್ಬಿಟ್ಟು 13 ಡಿಗ್ರಿ ಇದು ಟೆಂಪ್ರೇಚರು. ಚಳಿ ಹೆವಿ ಚಳಿ. ಫ್ಲಾಸ್ಕಲ್ಲಿ ಬಿಸಿನೀರು ಕೊಟ್ಟಿದ್ರು, ಅದನ್ನು ಫ್ಲಾಸ್ಕ್ ಹಾಕಿ ಫ್ಲಾಸ್ಕ್ ಕ್ಯಾಪ್ ಹಾಕಿದ್ದು ಕುಡಿಯೋಷ್ಟು ತನಕ ಹೋಗ್ತಾ ಇದೆ. ಏನು ಜಾಗ ಗುರು, ಬಟ್ ಚಳಿ ಇದೆ, ಸಿಕ್ಕಾಬಟ್ಟೆ ಚಳಿ ಇದೆ. ಯಾರಾದರೂ ಬೈಕಲ್ಲಿ ಬರ್ತಾಯಿದ್ದಾರೆ, ಮೇಯ್ನಾಗಿ ಕಾರ್ ಬಿಡಿ, ಬೈಕಲ್ಲಿ ಬರ್ತಾಯಿದ್ದಾರೆ, ದಯವಿಟ್ಟು ಗ್ಲೌಸ್ ತೊಗೊಂಬನ್ನಿ. ನಂತರ ಬುಳಕಲ್ಲಿ ಬರೋಕ್ಕೆ ಹೋಗಬೇಡಿ. ಸೀರಿಯಸ್ ಆಗಿ ಹೇಳ್ತೀನಿ, ಚಾನ್ಸೇ ಇಲ್ಲ ಇರೋಕ್ಕೆ. ಯಾವುದು ಊರು ಗಾಡಿ ಅಕ್ಕನ್ನು ಏನು ಮಾಡಿಸೋಣ ಗಾಡಿ ಮಾಡಿಫೈ. ಹೆವಿ ಚಳಿ ಆಗ್ತಿದೆ ಮಾತ್ರ. ಈ ರೇಂಜಲ್ಲಿ ಫಾಗಿದ್ರೆ ದೊಡ್ಡ ಬೆಟ್ಟದಲ್ಲಿ ಏನು ವ್ಯೂ ಕಾಣುತ್ತೆ ಅಲ್ಲಿ. ಹಿಸ್ಟ್ರಿ ಪ್ರಕಾರ ನೋಡೋದಾದರೆ ಮೊದಲು ಊಟಿ ನಮ್ಮ ಕರ್ನಾಟಕದ್ದೇ ಆಗಿತ್ತು ಗುರು. MM ಮಿಲ್ಸು ತಮಿಳ್ನಾಡಿಗೆ ಸೇರಿತ್ತು. ನಮಗೆ ಮಲೆ ಮಹದೇಶ್ವರ ಬೆಟ್ಟ ಬೇಕು ಅಂತ ಅದನ್ನು ಕೊಟ್ಬಿಟ್ಟು, ಊಟಿನ ಕೊಟ್ಬಿಟ್ಟು MM ಮಿಲ್ಸ್ನ ಉಳಿಸ್ಕೊಂಡು
ಇಲ್ಲಿ ನೋಡಿ ಹೋಗ್ತಾ ಇದ್ದೀನಲ್ಲ ಬೆಟ್ಟ, ದೊಡ್ಡ ಬೆಟ್ಟ, ಕನ್ನಡದ ಹೆಸರೇ. ಫೋಟೋ ಬೂತ್ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಈ ಟೀ ಎಸ್ಟೇಟ್ ಕೆಲಸ ಮಾಡ್ತಾರೆ ಗೊತ್ತಾ, ಟೀ ಕೀಳೋದು, ಎಲೆ ಕೀಳೋದು, ಆ ವೇಷ ಹಾಕ್ಬಿಟ್ಟು ಫೋಟೋ ಶೂಟ್ ಮಾಡ್ತಾರಂತೆ. ಚಳಿ ಮಾತ್ರ ಬೇಜಾನಿದೆ, ತಡಿಯೋಕ್ಕೆ ಆಗ್ತಾ ಇಲ್ಲ ಅಂದ್ಕೊಳ್ಳಿ, ಸಿಕ್ಕಾಬಟ್ಟೆ ಚಳಿ. ಸೋಳ ಬಂದರೆ ಏನು ಪ್ರಯೋಜನ ಇಲ್ಲ ಅವರು, ಎಲ್ಲಿ ನೋಡಿದ್ರು ಬೈಕಲ್ಲಿ ಕಪ್ಪಲ್ಸಿ ತಿರ್ಗಾಡ್ತಾವ್ರೆ. ಇಲ್ಲೇ ದೊಡ್ಡ ಬೆಟ್ಟ, ಪೀಕ್ ರೈಟ್ ಸೈಡು. ಇಲ್ಲಿ ಈ ಕಡೆ ಹೋಗ್ಬೇಕು. ಈ ಚಳಿ ಇದೆ ಗುರು, ಜಾಗ ಯಪ್ಪೋಡೆ. ನಿಮಗೆ ಗೊತ್ತಾಗ್ತಾರ ಅನ್ಸುತ್ತೆ, ಫಾಗು, ಗ್ರೀನರಿಗೂ ಯಾವುದೋ ಹಾಲಿವುಡ್ ಮೂವಿ ಇಂಟ್ರೋ ನೋಡೋಂಗೆ ಆಗ್ತಾ ಇದೆ. ಓ, ಮತ್ತು ಚಳಿ ಮಾತ್ರ ಅದು ಸಿಕ್ಕಾಬಟ್ಟೆ ಐತೆ. ಓಹೋ ಆಗ್ತಾರಾಗಲು ಮನೆ ನನ್ನೇ ಓವರ್ಟೇಕ್ ಮಾಡ್ಕೊಳ್ತೀಯ. ಬಂದೇರು ಬಂದೆ ಇರು ಬಂದೆ. ನೋಡುಗರು ಯಾವ ರೇಂಜ್ಗೆ ಐತೆ ಜಾಗ, ಚಿತ್ತಾಲ್ ಪತ್ತಾಲು. ಈಗ ಅಪ್ಪ ಇಲ್ಲಿಂದ ವ್ಯೂ ನೋಡೋಣ ಅಂದರೆ ಅಲ್ಲಿ ತನಕ ಕಾಣ್ತಾ ಇದೆ, ವಿಸಿಬಲ್ ಇದೆ. ಅಲ್ಲಿಂದ ಮುಂದೆಗಡೆಗೆ ಫುಲ್ಲು ಫಾಗ್ ಕವರ್ ಆಗಿಬಿಟ್ಟಿದೆ. ರೋಡೇ ಕಾಣಿಸ್ತಾ ಇಲ್ಲ. ಸರಿ, ₹30. ಸರ್ 30. ಬರ್ತಾ ಈ ಕಡೆಯಿಂದ ಬರೋದು. ಜಾಲಿ ಜಾಲಿ, ಹನಿ ಆಗ್ತಾ ಇದೆ, ಹನಿ ಆಗ್ತಾ ಇದೆ, ಹನಿ ಆಗ್ತಾ ಇದೆ. ಏನಿದೆ ಗುರು ಜಾಗ, ಬರೋದ್ ಮೇಲೆ ಪಾಚಿ ಕಟ್ಟಿರೋದು ಅದೆಲ್ಲ ನೋಡ್ತಾ ಇದ್ರೆ ಮಜಾ ಜಾಲಿ ಜಾಲಿ ಜಾಲಿ. ಅಯ್ಯೋ ಚಳಿ ಮಾತ್ರ ಬೇಜಾರಾಗ್ತಾಯಿದೆ. ಪ್ಲಾಸ್ಟಿಕ್ ಸ್ಪೂನ್ಸ್ ಆ್ಯಂಡ್ ಫೋರ್ಕ್ಸ್, ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ₹1000 ಫೈನು. ಊಟಿಗೆ ಬಂದರೆ ಈ ಜಾಗ ಮಿಸ್ ಮಾಡ್ಕೊಳ್ಳಿ, ಒಂದು ವಿಸಿಟ್ ಹಾಕ್ಬಿಟ್ಟು ಹೋಗಿ. ಹೆವಿ ಚಳಿ ಆಗ್ತಿದಪ್ಪ. ಮರದ ಮೇಲೆ ಪಾಚಿ ಬೆಳೆದಿರೋದು ಅದೆಲ್ಲ ಅಯ್ಯೋ, ಅದನ್ನು ವೀಡಿಯೋದನ್ನು ಎಕ್ಸೈಟ್ಮೆಂಟ್ ಎಷ್ಟೇ ಇತ್ತು ನಿಮ್ಗೆ ಎಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಅಷ್ಟೇ. ನೀವು ಫೀಲ್ ಮಾಡ್ಬೇಕಂದ್ರೆ ನೀವೇ ಬರ್ಬೇಕು ಇಲ್ಲಿಗೆ.
K02 ಬೆಂಗಳೂರು ಗಾಡಿ. ಏನಾದರೂ ರೋಡ್ ಕಾಣಿಸ್ತಾ ಇದೆಯಾ ಮುಂದೆ? ಕ್ಯಾಮ್ರಾದಲ್ಲಿ ವಿಸಿಬಲ್ ಇರ್ಬೋದು. ಈ ಮುಂದೆ ಹೋಗ್ತಿರೋ TN ಗಾಡಿ ಒಂದು ಬಿಟ್ಟರೆ ಮಹೀಂದ್ರ ಗಾಡಿ ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ. ವಾಪಸ್ ಬರ್ತಾ ಫೋಟೋ ಗಿಟೋ ಏನಾರ ಇದ್ರೆ ಕ್ಲಿಕ್ ಮಾಡ್ಕೊಂಡು ಬರೋಣ. ಹೋಯ್ತಾ ಫುಲ್ ಎಂಜಾಯ್ ಮಾಡ್ಕೊಂಡು ಹೋದ್ರೆ ಆಯಿತು. ಏನು ಜಾಗ ಗುರು. ದೈತ್ಯಾಕಾರದ ಮರ ಒಂದು ಐತೆ ಹೇಳಿ ಕಾಣಿಸ್ತಾನೆ ಇಲ್ಲ. ನೆಲದ ಮೇಲೆ ಬಿಸಿಲು ಬೀಳೋಕ್ಕೆ ಮರಗಳು ಬಿಟ್ಟರೆ ತಾನೇ ಇಲ್ಲಿ. ರೋಡೇ ಕಾಣ್ತಾ ಇಲ್ವಲ್ಲ ಗುರು ಚಳಿಗೆ. ಮುಂದೆ ಹೋಗಿ ಪಾರ್ಕ್ ಮಾಡೋಣ. ಹೆವಿ ಗಾಳಿ ಇದೆ ಮಾತ್ರ. ಮಾತಾಡ್ತಾ ಬಾಯಿಂದೆಲ್ಲ ಹೊಗೆ ಬರ್ತದೆ. ₹10 ಎಂಟ್ರಿ ಫೀಸುಗಳು. ₹10 ಟಿಕೆಟ್. ಇಲ್ಲಿ ಸುತ್ತ ಊಟಿದು ಟೂರಿಸ್ಟ್ ಪ್ಲೇಸಸ್ನೆಲ್ಲ ಹಾಕಿದ್ದಾರೆ. ಮೆನ್ಷನ್ ಮಾಡಿರ್ತಾರೆ ನೋಡಿ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಯಾವ್ಯಾವ ವ್ಯೂ ಪಾಯಿಂಟ್ ಕಾಣ್ತದೆ ಅಂತ. ಯಾರನ್ನೂ ಫಾಲೋ ಮಾಡಬಾರ್ದು ಗುರು. ಕೆಳಗಡೆ ಪಾರ್ಕಿಂಗ್ ಹೋಗೋ ಬದಲು ಮೇಲ್ಗಡೆ ಪಾರ್ಕಿಂಗ್ ಬಂದ್ಬಿಟ್ಟಿದ್ದೀನಿ. ಮತ್ತೆ ಕೆಳಗಡೆ ಹೋಗ್ಬೇಕೀಗ. 6 ಜನ ಟೀಮ್ ಬಂತು ಅಂತ ನಾನು ಈ ಕಡೆ ಬಂದ್ಬಿಟ್ಟೆ. ನೋಡಿ ಅಲ್ಲಿ ಎಲ್ಲೋ ಟಾರ್ಪಲ್ ಕಾಣಿಸ್ತದಲ್ಲ, ಆ ಸೈಡಿಂದ ಅದಕ್ಕೆ ಕೆಳಗಡೆ ಇಳಿಬೇಕು. ಇಲ್ಲಿ ಬಂದು ಮೇಲೆ ಕೂಡಿದೆ. ದೊಡ್ಡ ಬೆಟ್ಟ ಮುಗೀತು ಗುರು. ಈಗ ಅಲ್ಲಿ ಪಾರ್ಕಿಂಗಿಂದ ಗಾಡಿ ಎತ್ಕೊಂಡು ಕೆಳಗಡೆ ಬಂದು ನಿಂತಿದ್ದೀನಿ ಇಲ್ಲಿ ಫೋಟೋ ವೀಡಿಯೋ ರೀಲ್ಸ್ ಏನೋ ಶೂಟ್ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ನೋಡಿದ್ರಲ್ಲ, ಈ ವಿಡಿಯೋಗೆ ಇಷ್ಟೇ. ಅದ್ಭುತವಾದ ಜಾಗದಿಂದ ಈಗ ಕೆಳಗಡೆ ಇಳಿತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡ್ಬೋದು. ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ಸರಿ ಮಾಡ್ಕೊತೀನಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ.